Stories, I'm a fool for your love. ನಮಸ್ಕಾರ ಫ್ರೆಂಡ್ಸ್, ತುಂಬ ತಿಂಗಳುಗಳ ನಂತರ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಆಯಿತು, ಒಂದು 2 ವೀಕ್ಸ್ ಆಯಿತು. ನಾವು ಮಾನ್ಸೂನ್ ರೈಡ್ ಮಾಡಿ ಎಲ್ಲಿಗೆ ಅಂದರೆ ಕುದುರೆಮುಖಕ್ಕೆ ನಮ್ಮ ಸ್ಕ್ವಾಡ್ ಹೋಗಿದ್ದು. ಈ ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಲೈಕ್ ರೋಡ್ದು ಮತ್ತು ಸೀನರಿ ಆ ಥರದ್ದೇ ಜಾಸ್ತಿ ಕಾಣಿಸ್ಬಾರ್ದು ಅಂತ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿದ್ದೀನಿ. ಮತ್ತು ನನ್ನ ಕ್ಯಾಮ್ರಾನೂ ಅಷ್ಟೇ, ನಾರ್ಮಲಿ ನಾನು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊತಾ ಇದ್ದೆ, ಈ ಸಲ ಬೈಕಿಗೆ ಮೌಂಟ್ ಮಾಡಿದ್ದೆ. ತಕ್ಷಣ ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಶಿಫ್ಟ್ ಆಫ್ ಕ್ಲೈಮ್ ನೋಡಿ. ನನ್ನಾಡೆ ಗುರಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. 2 hours later. ತಿಂಡಿಗೆ ಧ್ರುವತಾರೆಗೆ ಹಾಕಿದ್ದೀವಿ. ತಿಂಡಿ ಚಿತ್ರಾನ್ನ, ಬೂಂದಿ, ಮೊಸರನ್ನ. ಕಿಚನ್ ಹಳ್ಳಿ ಮನೆಗಂತ ಹೊರಟ್ವಿ. ಅವರಿಂದ ಅನ್ಫಾರ್ಚುನೇಟ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ರಿನೋವೇಷನ್ ನಡೀತಾ ಇದೆಯಾ ಧ್ರುವತಾರೆ. ಹೌದು, ಕಿಚ್ಚ ಫೋನ್ ಮಾಡಿದ್ರು ಬೆಳಿಗ್ಗೆ, ಹಿಂಗಿದೆ ಅಂತ. ಸರಿನಪ್ಪ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಇಲ್ಲ ಸಂಜೆ MRP ಬರೋಕ್ಕಿಲ್ಲ ನನಗೆ. ಎಲ್ಲ ತಿಂಡಿ ಆಯಿತು. ಯಾವುದು 9 ಹೋಟ್ಲಿಗೆ ಹೋಗಿದ್ದೆ. 9 ನಾನು ಕೇಸರಿ ಬಾತ್ ಕೇಳಿದ್ದು, ಅವನು ಜೋರಾಗಿ 9 ಕೇಸರಿ ಬಾತ್ ಕೊಡಿ ಇಡೀ ಯಾರು ಕನ್ನಡ ಮಾತಾಡ್ತೀನಿ. ನಾನು 9. A few moments later. ಸೊ ನಾವು ಧ್ರುವತಾರಲ್ಲಿ ತಿಂಡಿ ಮುಗಿಸ್ಕೊಂಡು ತಿರ್ಗಾ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿತ್ತು, ಬಾಯ್ಸ್ಗಳ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ತಿಂಡಿ ಮಾಡೋದೇ ಒಂಥರ ಮಜಾ. ಸೊ ನಮ್ಮ ಸ್ಕ್ವಾಡಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಹೈವೇ. ಸೊ ನಮಗೆ ಹೈವೇಲಿ ಮಧ್ಯ ಆಲ್ಮೋಸ್ಟ್ ಸಕಲೇಶ್ಪುರ ಎಂಟ್ರ್ ಆಗ್ತಾ ಇದ್ದಂಗೆ ಮಳೆ ಕಾಣಿಸ್ಕೊಳ್ತು. ಅಲ್ಲಿವರೆಗೂ ಸ್ವಲ್ಪ ಮೋಡ ಕವಿದ ವಾತಾವರಣನೇ ಇದ್ದಿದ್ದು. ಸೊ ಇದಾದಮೇಲೆ ಒಂದು ಪಿಟ್ ಸ್ಟಾಪು ತೊಗೊಳ್ತೀವಿ ನೋಡಿ. Eternity later. ಮಾತಾಡ್ರು. ಈಗ ನಾವು ಹಂದಿಯೋಡಕ್ಕೆ ಹೋಗ್ತಿದ್ದೀವಿ. ಬಂಗಾರಪಳ್ಳಿ ಶೂಟಿಂಗ್ ಸ್ಪಾಟ್ ಇರ್ತೀವಿ. ಹಂದಿಯೋಡೆ ಹಂದಿವಾಲ ನಮಗೆ ಬೇಕು. ಹಂದಿ ಇಲ್ಲೇ ಇದೆ. ಏನೋ ಮಾಡ್ಲಿ, ಇಲ್ಲಿದ್ದು ಹುಡುಗಿ ಸಿಕ್ಲಿಲ್ಲ, ಹಂದಿ ಬಾಲ ಸಿಕ್ಲಿಲ್ಲ. ಸೊ ನಾವು ಆ ಪಿಟ್ ಸ್ಟಾಪ್ ತೊಗೊಂಡಿದ್ದು ಸಕಲೇಶ್ಪುರ ಆದಮೇಲೆ ಒಂದು ಡಿವಿಯೇಷನ್ ಸಿಗುತ್ತೆ, ಮೂಡಿಗೆರೆ ಹೋಗೋ ರೋಡು, ಅಲ್ಲಿ ಹಾಕಿದ್ವಿ. ಅಲ್ಲಿಂದ ತಿರ್ಗಾ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಇಷ್ಟರಲ್ಲಿ ಮಳೆ ನೋಡ್ತಾ ಇರ್ಬೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾವು ರೈನ್ ಗೇರ್ಸ್ನೆಲ್ಲ ಹಾಕ್ಕೊಂಡು ಮಸ್ತಾಗಿ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮನೇಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ಈ ಬ್ರಿಡ್ಜ್ ನೋಡ್ತಾ ಇರಲ್ಲ, ಇಲ್ಲೂ ಒಂದು ನಿಂತ್ಕೊಂಡು ಕ್ವಿಕ್ ವೀಡಿಯೋ ಮಾಡಿದ್ವಿ. ಅದನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಚೆಕ್ ಮಾಡಿ. ಸೊ ಇಲ್ಲಿಂದ ತಿರ್ಗಾ ವಾಪಸ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಆಗ್ತಾ ಇದ್ದಂಗೆ ನಾನು ಆಲ್ಮೋಸ್ಟ್ ಕಳಸ
ರೀಚ್ ಆಗಿ ಸಂಸೆ ಕಡೆ ಹೋಗೋ ದಾರಿ ಕ್ಯಾಪ್ಚರ್ ಮಾಡಿರ್ತೀನಿ ನೋಡಿ ಇಲ್ಲಿ ಬರ್ತಾ ಇದೆ ಆಫ್ ರೋಡಿಂಗು, ಎಕ್ಸ್ಟ್ರೀಮ್ ಇತ್ತು ಆಫ್ ರೋಡಿಂಗು. ಇದಕ್ಕಿಂತ ನಾವು ನಮ್ಮ ಸ್ಟೇ ಇದೆಯಲ್ಲ ಆ ರೋಡ್ ನಿಮ್ಗೆ ತೋರಿಸ್ತೀನಿ ನೋಡಿ, ಮುಂದೆ ಅದನ್ನು ಬರುತ್ತೆ. ಒಂದು ಟೈಮ್ ಲ್ಯಾಬ್ಸ್ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಟೈಮ್ ಲ್ಯಾಬ್ಸು, ಜಸ್ಟ್ ಅದು ಆಫ್ ರೋಡಿಂಗ್ದು ನಾವು ಸ್ಟೇ ಹುಡುಕ್ತಾ ಇದ್ವಿ. ಹುಡುಕಿ ಸಿಕ್ಕಾಬಟ್ಟೆ ಸಾಕಾಗೋಗಿತ್ತು. ಆಮೇಲೆ ಇಲ್ಲಿ ಯಾವುದೋ ಒಂದು ಮನೆ ಹತ್ರ ಬಂದ್ವಿ. ಇಲ್ಲಿಂದ ಏನೋ ಒಂದು ಎಂಟ್ರಿ ಇದೆ ಅಂತ ನೋಡಿದ್ರೆ ಇದಲ್ಲ ಆ್ಯಕ್ಚುಲಿ ಎಂಟ್ರಿ, ಇದು ಒಂದು ಡೆಡ್ ಎಂಡ್ ಥರ ಇತ್ತು. ಸೊ ಆ ಮನೇಲಿ ಒಂದು 2-3 ವಾಸಿಸ್ತಾಯಿದ್ರು. ಅವ್ರ ಹತ್ರ ಶಿವ ಅವರು ಇದ್ರ ಬಗ್ಗೆ ಹೇಳಿದ್ರು, ಈ ಥರ ನಾವು ಸ್ಟೇ ಹೋಗ್ತಾ ಇದ್ದೀವಿ, ನಿಮ್ಗೆ ಏನಾದರೂ ಗೊತ್ತಿದೆಯಾ ಏನು ಅಂತ. ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ತುಳು ಅಲ್ಲಿ. ಅವರು ಹೇಳ್ತಾಯಿದ್ರು, ಇನ್ನೂ ನಾವು ಈ ಕಡೆ ಮುಂದೆ ಬಂದುಬಿಟ್ಟಿದ್ದೀವಿ, ಹಿಂದೆನೇ ಹೋಗಬೇಕು ಅಂತ. ಸೊ ಆ ಕಾನ್ವರ್ಸೇಷನ್ ನಡೀತಾಯಿತ್ತು. ಬಟ್ ಜಾಗ ಮಾತ್ರ ನೋಡಿ ಆಸಮಾಗಿತ್ತು, ಫುಲ್ಲು ಮಿಸ್ಟ್ ಕವರ್ ಆಗಿತ್ತು. ಸೊ ಅವ್ರು ಹೇಳಿದ್ಮೇಲೆ ತಿರ್ಗಾ ನಮ್ಮ ಪ್ರಯಾಣ ವಾಪಸ್ ಹೊರಟ್ವಿ. ಅಲ್ಲಿಂದ ಸಿಕ್ಕಾಬಟ್ಟೆ ಕೆಸರು, ಜೊತೆಗೆ ಅಲ್ಲಿ ನೀರು ಬಿದ್ದು ಒಂಥರ ಪಾಚಿ ಕಟ್ಕೊಂಡಿತ್ತು, ಸ್ಲಿಪ್ಪಾಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇತ್ತು. ಹುಷಾರಾಗಿ ಬರಬೇಕು ಈ ಕಡೆ ಬಂದಾಗ. ಮಾನ್ಸೂನ್ ಟೈಮಲ್ಲಿ ಈ ಕಡೆ ಫಸ್ಟ್ ಟೈಮ್ ಏನಾದರೂ ರೈಡ್ ಮಾಡ್ತಾಯಿದ್ರು, ಹುಷಾರಾಗಿ. ತಿರ್ಗಾ ಒಂದು ಟೈಮ್ ಲ್ಯಾಬ್ಸ್ ಇದೆ, ಆ ಜಾಗಕ್ಕೆ ಹೋಗೋದು. ಫೈನಲಿ ಜಾಗ ಅಂತೂ ಇಂತೂ ಕಂಡಿಡಿದ್ವಿ. ಅದು ಪಾಪ ಸನತ್ ಬ್ರೋ ಅಂತ ಒಬ್ಬರು ಇದ್ದರು, ಅವರೇ ಈ ಜಾಗದ ನೋಡ್ಕೊಳ್ಳೋದು. ಅವರೇ ಬಂದು ನಮ್ಮನ್ನು ಕರ್ಕೊಂಡೋದ್ರು. ನಾನು ನಿಮ್ಗೆ ಮುಂಚೆ ಹೇಳಿದ್ನಲ್ಲ, ಇದೇ ಆ ಜಾಗ. ನಾವು ಸ್ಟೇಗೆ ಹೋಗ್ಬೇಕಾಗಿದ್ರೆ ಈ ವೇಯಲ್ಲೇ ಹೋಗಬೇಕು. ಸಿಕ್ಕಾಬಟ್ಟೆ ನ್ಯಾರೋ ರೋಡು, ಜೊತೆಗೆ ಆಫ್ ರೋಡಿಂಗ್ ಕಂಪ್ಲೀಟ್ ಇದೆ. ನನ್ನ ಪ್ರಕಾರ ನನ್ನ ಲೈಫಲ್ಲಿ ಎಕ್ಸ್ಟ್ರೀಮ್ ಅಂತ ನಾನು ನೋಡಿದ್ದು ಅಂದರೆ ಇದೇ ರೈಡಲ್ಲಿ. ಮಾಡಿದ್ದೀವಿ ಆಫ್ ರೋಡಿಂಗು, ಬಟ್ ಒಂದು ಸ್ವಲ್ಪ ಮಳೆ ಜೊತೆಗೆ ಈ ಥರ ಒಂದು ಎಕ್ಸ್ಟ್ರೀಮ್ ಇದ್ದಿದ್ದು ಐ ಥಿಂಕ್ ಫಸ್ಟ್ ಟೈಮ್. ಲಕ್ಕಿಲಿ ಎಲ್ಲ ಬೈಕು ಪಾಸ್ ಆಯಿತು, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ ನಾವು ಹೋಗಿದ್ದು. ಸ್ಟೇ ಇನ್ನು ಮುಂದೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಲೈಕ್ 500 ಮೀಟರ್ಸ್ ಇದೆ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀವು ಆ ಸ್ಟೇಗೆ ಹೋಗೋದಕ್ಕೆ. ಸೊ ಅಲ್ಲಿವರೆಗೂ ಹಿಂಗೆ ಇದೆ. ನಾವು ಇದ್ದಿದ್ದು ನೆಕ್ಸ್ಟ್ ಡೇ ಕಾರು ಬಂದಿತ್ತು, ಅದು ಹೆಂಗೆ ಬಂದರೂ ನನಗಂತೂ ಗೊತ್ತಿಲ್ಲಪ್ಪ. ಸ್ವಿಫ್ಟ್ ಅನಿಸುತ್ತೆ, ಯಾವುದೋ ಒಂದು ಗಾಡಿ ಬಂದಿತ್ತು. ಹ್ಯಾಟ್ಸ್ ಆಫ್. ಯಾಕಂದರೆ ಚಾರ್ಸಿಗಂತೂ ಕಲ್ಗಳು ಹೊಡಿಯೋದಂತೂ 100% ಗ್ರೇಟ್. ಸೊ ನಾವಿಲ್ಲೇ ಗಾಡಿಗಳನ್ನ ಲೈನಪ್ ಮಾಡಿ ಹೋಗಿ ನಮ್ಮ ಸ್ಟೇಗೆ ರೀಚ್ ಆದ್ವಿ. ಸ್ಟೇಗೆ ಬರ್ತಾ ಇದ್ದಂಗೆ ವೆಲ್ಕಮ್ ಮಾಡಿದ್ದು ಲೀಚಸ್ಗಳು, ಸಿಕ್ಕಾಬಟ್ಟೆ ಲೀಚು. ಇದನ್ನೇ ಏನು ಕಾಮನ್ ಇಲ್ಲಿ, ಮಳೆ ಒದ್ದೇ ಇರೋ ಜಾಗದಲ್ಲಿ ಲೀಚಸ್ಗಳು. ನೋಡಿ ಬೈಕ್ ಪಾರ್ಕ್ ಮಾಡಿ ನೋಡಿ ಶಿವ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಂತೂ ಇಂತೂ ರೀಚ್ ಆದ್ವಿ ಅಂತ. ಹೊರಟ್ವಿ. ಇಲ್ಲೊಂದು 50 ಮೆಟ್ಲಿದೆ. 50 ಮೆಟ್ಲು ಹತ್ಕೊಂಡು ಹೋಯ್ತು ಅಂದರೆ ನಾವು ಇದ್ದಿದ್ದಂಥ ಜಾಗ ಸಿಗುತ್ತೆ. ಫುಲ್ಲು ಅಡಿಕೆ ತೋಟ, ಬೇರೆ ಬೇರೆ ವ್ಯವಸಾಯ ಮಾಡ್ಯಾರ. ಬಟ್ ಮೋಸ್ಟ್ ಆಫ್ ದಮ್ ಅಡಿಕೆ ತೋಟದ ಮಧ್ಯದಲ್ಲೇ ನಾವು ಇದ್ದಿದ್ದು. ಸಖತ್ತಾಗಿದೆ ನೋಡಿ ಜಾಗ. ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂಥರ ಮಂಜು ಕವರ್ ಆಗಿತ್ತು, ಬಟ್ ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಸಖತ್ತಾಗಿತ್ತು ನೋಡಿ. ಅಲ್ಲೇ ನಾವಿದ್ದಿದ್ದು. ಊಟ ಕಂಪ್ಲೀಟಾಗಿ ಸಖತ್ತಾಗಿತ್ತು. ಹೋಮ್ ಮೇಡ್ ಫುಡ್ಡ, ಏನು ಕೇಳಿದ್ರು ಮಾಡಿಕೊಡ್ತಾಯಿದ್ರು. ಏನಂದರೆ ನಾವು ಇದ್ದಿದ್ದು ಒಂದು 5 ಜನಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತು ಜಾಗ. ಅದು ಬಿಟ್ಟರೆ ಬೇರೆ ಎಲ್ಲ ಸಖತ್ತಾಗಿತ್ತು. ನನಗಿವಾಗ ಗಾಳಿಪಟದ್ದು ಒಂದು ಸೀನ್ ನೆನಪಾಗ್ತಾಯಿದೆ. ನೋಡಿ ಯಾವುದು ಅಂತ.
ನೂರು ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಿಂಡಿ ನೀರು ದೋಸೆ ಇತ್ತು, ತಿಂಡಿ ಮಾಡಿ ತಿರ್ಗಾ ಗೇರಪ್ ಆಗಿ, ಗೇರಪ್ ಇನ್ ದ ಸೆನ್ಸ್ ರೈನ್ ಲೇಯರ್ ಹಾಕ್ಕೊಳ್ಳೇಬೇಕು. ಇಲ್ಲಿ ರೈನ್ ಲೇಯರ್ ಇಲ್ಲದೆ ಹೊರಗಡೆ ಬರೋಕ್ಕಾಗಲ್ಲ. ಸೊ ರೈನ್ ಲೇಯರ್ ಹಾಕ್ಕೊಂಡು ತಿರ್ಗಾ ವಾಪಸ್ ನಮ್ಮ ಆಫ್ ರೋಡಿಂಗ್ ಸ್ಟಾರ್ಟ್ ಆಯಿತು. ಆಫ್ ರೋಡಿಂಗ್ ಇಳಿಬೇಕಾದ್ರೆ ಇಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಸ್ಲೋಪ್ ಇರೋದು. ಹತ್ತಬೇಕಾದ್ರೆ ಹಪ್ಪಿರೋದ್ರಿಂದ ಹೆಂಗೋ ಪಾಸ್ ಮಾಡ್ಕೊಂಬಂದ್ಬಿಡ್ಬೋದು. ಸ್ಲೋಪ್ ಇರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ಲಾಗಿ, ಯಾಕಂದರೆ ಬ್ರೇಕಿಂಗ್ ಎಲ್ಲ ನಿಮ್ಗೆ ಅಷ್ಟು ಶಾರ್ಪಾಗಿರಲ್ಲ ಈ ಕಡೆ ಇಳಿಬೇಕಾದ್ರೆ. ಮತ್ತು ಕೆಸರಿರೋದ್ರಿಂದ ಆಲ್ಮೋಸ್ಟು ಆ ಬ್ರೇಕ್ ಪ್ಯಾಡ್ ಹತ್ರ ಎಲ್ಲ ಕೂತ್ಕೊಂಡಿರುತ್ತೆ. ನಮಗೂ ಒಂದು ಸ್ವಲ್ಪ ಆ ಥರ ಫೀಲ್ ಆಯಿತು. ಅದು ಬಿಟ್ಟರೆ ಪಾಸ್ ಆದ್ವಿ ಅಲ್ಲಿಂದ. ಇವಾಗ ನಮ್ಮ ಪ್ರಯಾಣ ಎಲ್ಲಿಗೆ ಅಂದರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಸೊ ಈ ಪಾರ್ಕಿಗೆ ನಾವು ಎಂಟ್ರಿ ಕೊಡಬೇಕು ಅಂದರೆ ಚೆಕ್ ಪೋಸ್ಟಲ್ಲಿ ನಮ್ಮ ಗಾಡಿ ನಂಬರೆಲ್ಲ ರಿಜಿಸ್ಟ್ರ್ ಮಾಡಿಸ್ಬೇಕು. ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ಸಲ್ಲಿ ನಾವು ಹೋಗಿ ವಾಪಸ್ ಬರಬೇಕಾಗುತ್ತೆ. ಮುಂದೆ ನೀವು ಅದನ್ನು ನೋಡ್ತೀರಾ. ಇವಾಗ ನಿಮಗೆ ಬೇಜಾರಾಗಬಾರ್ದು ಅಂತ ಒಂದು ಕ್ವಿಕ್ ಟೈಮ್ ಲ್ಯಾಪ್ಸ್ ನೋಡಿ. ನೋಡಿ, ಇದೇ ಚೆಕ್ ಪೋಸ್ಟು. ತೊಗೊಂಡು ನಾವು ಪಾಸ್ನ ಹೊರಟ್ವಿ. ಇಲ್ಲಿಂದ ಅಗೇನ್ ಒಂದು ಕ್ವಿಕ್ ಟೈಮ್ ಲ್ಯಾಪ್. ಹೋಗ್ತಾ ದಾರಿಲಿ ಒಂದು ನೀರು ಹರಿತಾ ಇರೋದು ಒಂದು ಜಾಗ ಕಾಣಿಸ್ತು. ಸೊ ನಿಂತು ಒಂದು ವಿಡಿಯೋ ಮಾಡಿ ಇಲ್ಲಿಂದ ಇನ್ನೇನು ಸ್ವಲ್ಪ ಸೆಕೆಂಡ್ಸಲ್ಲೇ ನಿಮಗೆ ಆ ಕುದುರೆಮುಖ ಸ್ಟ್ಯಾಚು ಸಿಗುತ್ತೆ. ಆ ಕುದುರೆಮುಖ ಸ್ಟ್ಯಾಚು ಹತ್ರ ನಿಂತು ನಾವು ಬೈಕರ್ಸು ಒಂದು ಫೋಟೋ ತೊಗೊಂಡ್ವಿ. ಆ ಫೋಟೋನು ಹಾಕಿದ್ದೀನಿ ನೋಡಿ. ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ನ ಕುದುರೆಮುಖಕ್ಕೆ ಹೊರಟೋಗು. ಇಲ್ಲಿ ನಮಗೆ ಆ ಚೆಕ್ ಪೋಸ್ಟಲ್ಲಿ ಕೊಟ್ಟಿದ್ದಂಥ ಪಾಸ್ನ ಆ ಸ್ಟ್ಯಾಚು ಹತ್ರನೇ ಒಬ್ಬರು ಚೆಕ್ ಪೋಸ್ಟ್ ಫಾರೆಸ್ಟ್ ಅವ್ರು ಇರ್ತಾರೆ, ಅವ್ರಿಗೆ ಆ ಪಾಸ್ನ ಕೊಡಬೇಕು. ಸೊ ಅವರು ಹೇಳ್ತಾರೆ ಬೇಗ ನೋಡ್ಕೊಂಡು ವಾಪಸ್ ಬನ್ನಿ ಅಂತ. ಇಲ್ಲಿಂದ ನಮ್ಮ ಶಿವು ಅವರು ಗೋಪ್ರನ ತಗೊಂಡು ಅವರ ಕಂಠದಲ್ಲಿ ಇಲ್ಲಿನ ಒಂದು ಬ್ಯೂಟಿಫುಲ್ ನೇಚರ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ಎಂಜಾಯ್ ಮಾಡಿ. ಮತ್ತು ಯಾರೇ ಈ ಕಡೆ ಬರ್ತಾಯಿದ್ರು ನೇಚರ್ನ ಹಂಗೆ ಬಿಡಿ, ಯಾಕಂದರೆ ತುಂಬ ಚೆನ್ನಾಗಿದೆ. ನಾವು ಹೆಂಗೆ ನೋಡಬೇಕು ಅಂದ್ಕೊತೀವೋ ಹಂಗೆ ಬೇರೆಯವರು ಅದನ್ನೇ ಅಂದ್ಕೊಂಡಿರ್ತಾರೆ. ಸೊ ಪ್ಲೀಸ್. ನಾವೀಗ ಕುದುರೆಮುಖಕ್ಕೆ ಬಂದಿದ್ದೀವಿ. ಇದು ನಮ್ಮ ರೈಡರ್ಸ್ ಚೇತನ್, ರಾಕೇಶ್, ಮೋಹನ್, ಅವಿನಾಶ್. ಸೊ ಇದು ನಮ್ಮ ಟೀಮ್. ಆ್ಯಂಡ್ ಈಗ ಕುದುರೆಮುಖಲ್ಲಿ ವಾತಾವರಣ ಅಂತ ನೆಕ್ಸ್ಟ್ ಲೆವೆಲ್ ಇದೆ, ಪೀಕಲ್ಲಿದೆ. ಇದು ಅಬಂಡನ್, ಇದು ಯಾವುದೋ ಸ್ಕೂಲ್ ಥರ ಕಾಣಿಸ್ತಿದೆ. ಸೊ
ಇದೊಂದು ಹಾಸ್ಪಿಟ್ಲ ಸ್ಕೂಲ ಏನೋ ಗೊತ್ತಾಗ್ತಿಲ್ಲ. ಬಟ್ ಚಿನ್ನದಂಥ ಊರನ್ನು ಅಬ್ಯಾಂಡನ್ ಮಾಡಿದ್ರು ಅನ್ನೋದೇ ವಿಪರ್ಯಾಸ. ಇಲ್ಲಿ ಕುದುರೆಮುಖದಲ್ಲಿ ಮೈನಿಂಗ್ ಮಾಡ್ತಿದ್ದಾಗ ಇಲ್ಲಿರೋ ಸ್ಟಾಫ್ಸ್ ಎಲ್ಲ ಉಳ್ಕೊಡ್ತಿದ್ದಂಥ ಕ್ವಾರ್ಟರ್ಸ್ಗಳು ಅವೆಲ್ಲ. ಮತ್ತು ಇದು ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಸ್ಕೂಲ್ ಥರ ಕಾಣಿಸ್ತಿದೆ. ಇದೂ ಅಬ್ಯಾಂಡನ್ ಆಗಿದೆ. ಗೋಸ್ಟ್ ಟೌನ್ ಅಂತ ಸುಮ್ಮನೆ ಕರೆಯಲ್ಲ ಇದು. ಇಲ್ಲಿ ಒಂದು ಏನೋ ಒಂದು ವೈಬ್ ಇದೆ. ಎಷ್ಟೋ ವರ್ಷದಿಂದ ಇಲ್ಲಿ ಎಲ್ಲ ಜಾತ್ರೆ ಅದು ಇದೆಲ್ಲ ಆಗಿ ಇವಾಗಂದು ಏನಿಲ್ಲದೆ ಆಫ್ ಆಯ್ತು. ಇವರು ಕೋಲಾರದವರು. ಕೋಲಾರದ ಗಣಿ ಇಲ್ಲಿ ಕುದುರೆಮುಖದ ಗಣಿ ನೋಡಕ್ ಬಂದಿದ್ದಾರೆ. ಅಲ್ಲ ಅವಿ, ಆ ಮರದೊಂದು ಎಷ್ಟು ವರ್ಷ ಆಗಿರ್ಬೋದು? ಆ ಮರ ಇಲ್ಲಿ ಇದ್ದದನ್ನೆಲ್ಲ ನೋಡಿರಲ್ವಾ? ಎಲ್ಲರೂ ನೋಡಿರಲ್ವಾ? ಇಲ್ಲಿ ಊರಲ್ಲಿ ಆಗೋ ಜಾತ್ರೆ ಸಂಭ್ರಮ, ಅದು ಸಾವು ನೋವು ಎಲ್ಲ ನೋಡಿರುತ್ತೆ ಆ ಮರ. ಪಾಯಿಂಟ್ ಟು ಬಿ ನೋಟೆಡ್. ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀರಾ? ಹೌದು ಸ್ವಾಮಿ, ಹೌದು ಸ್ವಾಮಿ. ನೋಡಿ, ಇದೊಂದು ಕ್ವಾರ್ಟರ್ಸು ಎಲ್ಲ ಅಬ್ಯಾಂಡನ್. ಭಾಳ ಮನೆ ಗೋಸ್ಟ್ ಸಿಟಿ ಸರ್. ಅಲ್ಲಿ ಒಂದು ಒಳ್ಳೆ ವ್ಯೂ ಇದೆ. ಇಲ್ಲೊಂದು ಏನೋ ಒಂದು ವೈಬ್ ಇದೆ. ಯಾವುದು ಕುದುರೆ ಅಲ್ಲಿ ಕುದುರೆ ಕುದುರೆ ಇದು ನೋಡಿ, ಪ್ರೊಫೆಷ್ನಲ್ ಕೊರಿಯರ್ಸ್. ಇದು ಎಸ್ ಟಿ ಡಿ ಮತ್ತು ಕೊರಿಯರ್ ಇರೋ ಆಫೀಸ್ ಇದು. ಎಸ್ ಟಿ ಡಿ ಯಾವಾಗಲೂ ಇತ್ತಲ್ಲ. ಆಮೇಲೆ ಇದು ಇಲ್ಲಿ ಮಾಡ್ತಿದ್ದೋ ಮೈನಿಂಗ್ ಅವರ ಕ್ವಾರ್ಟರ್ಸ್ಗಳು ಇವೆಲ್ಲ. ಇಲ್ಲಿ ನಡ್ಕೊಂಡು ಬಂದ್ರೆ ಒಂಥರ ಎಷ್ಟೊಂದು ಫ್ಯಾಮಿಲಿ ವಾಸಿಸ್ತಿದ್ರು ಇಲ್ಲಿ. ನೋಡಿ, ನಿಮ್ಗೊಂದು ಬ್ಯಾಂಕ್ ತೋರಿಸ್ತೀನಿ. ಹಳೇ ಬ್ಯಾಂಕು, ಕೆನರಾ ಬ್ಯಾಂಕು. ಓ ಮೋಹನ್, ಅವಾಗಲೇ ಬಂದ್ಬಿಟ್ಟಿಯಾರೆ? ಹೌದಾ? ಏನು ಕೆಲಸ? ಹೌದಾ? ನಾನು ಕ್ಯಾಶ್ ವಿಡ್ರಾ ಮಾಡೋಕ್ಕೆ ಬಂದೆ. ಕರೆಕ್ಟಾಗಿ 2 ಗಂಟೆ ಆಯಿತು. ಓಕೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು
ನೋಡಿ ಎಲ್ಲ ದನಗಳು ಇಲ್ಲಿ ನೋಡಿ ಕಟಾಕಿ ಇಲ್ಲ ಮೋಸ್ಟ್ಲಿ ಅವೇ ಬಂದು ಇದೆಲ್ಲ ಹೆಂಗೆ ಮಾಡಿದಾವೆ. ಏನೋ ಒಂದು ಕಾಲದಲ್ಲಿ ಕೆನರಾ ಬ್ಯಾಂಕು ಈಗ ದನದ ಕೊಠಡಿ ಆಗಿದೆ ಅಲ್ವಾ? ಎಲ್ಲ ಅಷ್ಟೇ ಒಂದು ಅದಕ್ಕೆ ಹುಷಾರು ಹ್ಞೂ ಅಲ್ಲ ಅದಕ್ಕೆ ಹೇಳೋದು ಒಂದ್ಸರಿ ಆದ್ರೂ ಈ ಥರ ಬಂದು ಹೌದು ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿ ಬಂದರೆ ನಿಮ್ಗೆ ಒಂಥರನೇ ವೈಬಲ್ಲ. ಹೌದು ನೋಡಿ, ಅಂದರೆ ಫೀಲ್ ಆಗುತ್ತೆ ಜನ ಇದ್ದರು. ಅದು ನನಗಂತೂ ಆ ಥರ ಭಯನೇ ಆಗುತ್ತವೆ. ನಾವು ಮುಂದೆ ಹೋಗಿದ್ವಲ್ಲ. ಇಲ್ಲಿಗೆ ನಮ್ಮ ಮಾನ್ಸೂನ್ ರೈಡ್ ಮುಕ್ತಾಯಗೊಂಡಿದೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋವರೆಗೂ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ನಗುನಗುತ್ತಾ ನಲಿ ನಲಿ ಏನೇ ಆಗಲಿ